Hello children, welcome back to my channel Daneshwari Education Kannada first standard first lesson ಕನ್ನಡ ಪದ್ಯ ಒಂದನೇ ಪದ್ಯವನ್ನ ಬರೆದಂತಹ ಕವಿ ಎಲ್.ಕೆ. ಕಂಬಾರ್ ಅವರು. ಪದ್ಯವನ್ನು ಸ್ಟಾರ್ಟ್ ಮಾಡೋಣ ಮಕ್ಕಳೇ, ಬನ್ನಿ. ಒಂದನೇ ಪದ್ಯ, ಕವಿ ಎಲ್.ಕೆ. ಕಂಬಾರ್. ಈ ಪದ್ಯವನ್ನು ರಾಗವಾಗಿ ಓದಿ ಮಕ್ಕಳಿಂದ ಹೇಳಿಸಿ ಅಂತ ಹೇಳಿದ್ದಾರೆ. ಮೊದಲು ಪದ್ಯವನ್ನು ನೋಡೋಣ, ನಂತರ ರಾಗಬದ್ಧವಾಗಿ ಹಾಡೋಣ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ಕವಿಯ ವರ್ಣನೆ, ಹೆತ್ತಂತ ತಾಯಿಗೆ ವಂದನೆಯನ್ನು ಹೇಳಿದ್ದಾರೆ. ನವಮಾಸ ಹೊತ್ತಂತ ತಾಯಿ, ಹೆತ್ತಂತ ತಾಯಿಗೆ, ಮೈ ಮುರಿದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ಮೈ ಮುರಿದು ದುಡಿದು ಬೆಳೆಸಿದಂತಹ ತಂದೆಗೆ ಕೂಡ ವಂದನೆಯನ್ನ ಹೇಳಿದ್ದಾರೆ. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ಗುರುಗಳಿಗೆ ಕೂಡ ವಿದ್ಯೆಯನ್ನ ಹೇಳುವಂತ ಗುರುಗಳಿಗೆ ಕೂಡ ವಂದನೆಯನ್ನ ಹೇಳಿದ್ದಾರೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ರೋಗವನ್ನ ವಾಸಿ ಮಾಡುವ ವೈದ್ಯರಿಗೆ ಕೂಡ ವಂದನೆಯನ್ನ ಹೇಳಿದ್ದಾರೆ ಕವಿ. ಗುರು, ತಂದೆ, ತಾಯಿ, ವೈದ್ಯ ಇವರೆಲ್ಲರಿಗೂ ವಂದನೆ ಹೇಳಿದ್ದಾರೆ. ನೆಕ್ಸ್ಟ್, ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ದಿನಾಲು ದುಡಿದು ಅನ್ನವನ್ನ ನೀಡುವಂತಹ ರೈತನಿಗೆ ಕೂಡ ವಂದನೆ ಹೇಳಿದ್ದಾರೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆಯನ್ನು ಮಾಡುವಂತಹ ನಮ್ಮ ಯೋಧರಿಗೆ ಕೂಡ ಒಂದು ವಂದನೆಯನ್ನ ಹೇಳಿದ್ದಾರೆ. ಚಳಿ ಮಳೆ ಅನ್ನದೇ ಗಡಿಯನ್ನು ಕಾಯುವಂತ ಯೋಧರಿಗೆ ಕೂಡ ವಂದನೆಯನ್ನ ಹೇಳಿದ್ದಾರೆ. ಈಗ ಈ ಪದ್ಯವನ್ನ ರಾಗಬದ್ಧವಾಗಿ ಹಾಡೋಣ, ಬನ್ನಿ ಮಕ್ಕಳೇ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ಮೈ ಮುರಿದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಸೊ ನೆಕ್ಸ್ಟ್ ಪದಗಳು, ಹೊಸ ಪದಗಳು, ಕೇಳಿದಂತಹ ಪದಗಳು. ಈ ಪದ್ಯದಲ್ಲಿ ಕೇಳಿದ ಪದಗಳು: ಮಾಸ, ಹೊತ್ತು, ಹೆತ್ತು, ತಾಯಿ, ದುಡಿ, ತಂದೆ, ವಿದ್ಯೆ, ಬುದ್ಧಿ, ಬಾಲ್ಯ, ಗುರು, ರೋಗ, ವೈದ್ಯೆ, ರೈತ, ನಾಡು, ನಿತ್ಯ, ಯೋಧ. ಪದಗಳ ಅರ್ಥ: ಮಾಸ ಅಂದ್ರೆ ತಿಂಗಳು, ವಂದನೆ ಅಂದ್ರೆ ನಮಸ್ಕಾರ, ಸಲಹು ಅಂದ್ರೆ ಆರೈಕೆ ಮಾಡೋದು, ನಿತ್ಯ ಪ್ರತಿದಿನ ಅಂದ್ರೆ ಪ್ರತಿನಿತ್ಯ ಅಂತ ಪದಗಳ ಅರ್ಥ ಬರುತ್ತೆ ಮಕ್ಕಳೇ. ಸೊ ಈ ಪದ್ಯ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. Thank you for watching.